ಡ್ರುಪಲ್ ನಲ್ಲಿ ಕಾನ್ಫಿಗರೇಶನ್ ಮ್ಯಾನೇಜ್ಮೆಂಟ್ ಇನ್ ಅಡ್ಮಿನ್ ಇಂಟರ್ಫೇಸ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಕೆಲವು ಮೆನ್ಯು ಅಂಶಗಳ ಬಗ್ಗೆ ಕಲಿಯಲಿದ್ದೇವೆ. ಅವುಗಳು ಎಕ್ಸ್ಟೆಂಡ್, ಕಾನ್ಫಿಗರೇಶನ್, ಪೀಪಲ್ ಹಾಗೂ ರಿಪೋರ್ಟ್. ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್, ಡ್ರುಪಲ್ 8 ಮತ್ತು ಫೈರ್ಫಾಕ್ಸ್ ವೆಬ್ ಬ್ರೌಸರ್ ಅನ್ನು ಉಪಯೋಗಿಸುತ್ತಿದ್ದೇನೆ. ನೀವು ನಿಮಗಿಷ್ಟದ ಯಾವುದೇ ಬ್ರೌಸರ್ ಅನ್ನು ಉಪಯೋಗಿಸಬಹುದಾಗಿದೆ. ನಾವೀಗ ಈಗಾಗಲೇ ರಚಿಸಿದ ನಮ್ಮ ವೆಬ್ಸೈಟ್ ಅನ್ನು ತೆರೆಯೋಣ. ನಾವು ಈ ಮೊದಲೇ ತಿಳಿಸಿದಂತೆ ಡ್ರುಪಲ್ ಎಂಬುದು ಒಂದು ಫ್ರೇಮ್ ವರ್ಕ್ ಇದ್ದಂತೆ. ಹಾಗಾಗಿ ಇದು ಹೆಚ್ಚೇನೂ ಮಾಡುವುದಿಲ್ಲ. ಅಡ್ಮಿನಿಸ್ಟ್ರೇಷನ್ ಟೂಲ್ ಬಾರ್ ನಲ್ಲಿರುವ ಎಕ್ಸ್ಟೆಂಡ್ ಎಂಬ ಲಿಂಕ್ ನಮ್ಮ ಸೈಟ್ ಅನ್ನು ರಚಿಸಲು ಬಹಳ ಮುಖ್ಯವಾದದ್ದಾಗಿದೆ. ಎಕ್ಸ್ಟೆಂಡ್ ನ ಮೇಲೆ ಕ್ಲಿಕ್ ಮಾಡಿ. ಇದು ನಮ್ಮ ಸೈಟ್ ನಲ್ಲಿರುವ ಎಲ್ಲಾ ಮಾಡ್ಯೂಲ್ಸ್ ಗಳ ಸಮೀಕ್ಷೆಯನ್ನು ನೀಡುತ್ತದೆ. ಮಾಡ್ಯೂಲ್ಸ್ ಗಳು ವೈಶಿಷ್ಟ್ಯಗಳಾಗಿವೆ. ನಾವು ಅವುಗಳನ್ನು ವಿಸ್ತಾರವಾಗಿ ನಂತರ ಕಲಿಯೋಣ. ಇದು ಡ್ರುಪಲ್ ನ ಜೊತೆಗೆ ಬಂದ ಕೆಲವು ಮಾಡ್ಯೂಲ್ ಗಳ ಸೂಚಿಯಾಗಿದೆ. ನಾವು ಕೇವಲ ಚೆಕ್ ಮಾರ್ಕ್ ಗಳನ್ನು ನೋಡುವುದರಿಂದ ಯಾವುದು ಸಕ್ರಿಯವಾಗಿದೆ ಯಾವುದು ಸಕ್ರಿಯವಾಗಿಲ್ಲ ಎಂಬುದನ್ನು ತಿಳಿಯಬಹುದು. ಎಕ್ಸ್ಟೆಂಡ್ ಮೆನ್ಯುವಿನಲ್ಲಿ ನಾವು ನಮ್ಮ ಡ್ರುಪಲ್ ಸೈಟ್ ನಲ್ಲಿ ಸಕ್ರಿಯವಿರುವ ಎಲ್ಲಾ ಮಾಡ್ಯೂಲ್ ಗಳನ್ನು ವೈಶಿಷ್ಟ್ಯಗಳನ್ನು ನೋಡಬಹುದಾಗಿದೆ. ನಾವು ಮುಂದೆ ಹಲವು ಮಾಡ್ಯೂಲ್ ಗಳನ್ನು ನಮ್ಮ ಸೈಟ್ ಗೆ ಸೇರಿಸುವವರಿದ್ದೇವೆ. ನಾವೀಗ ಕಾನ್ಫಿಗರೇಶನ್ ಮೆನ್ಯುವಿನತ್ತ ನೋಡೋಣ. ಕೇವಲ ಸೈಟ್ ಅಡ್ಮಿನಿಸ್ಟ್ರೇಟರ್ ಗಳು ಈ ಮೆನ್ಯುವನ್ನು ನಿರ್ವಹಿಸಬಹುದಾಗಿದೆ. ಏಕೆಂದರೆ ನಾವು ಸೂಪರ್ ಯೂಸರ್ ಗಳು ಅಥವಾ ಯೂಸರ್ ನಂಬರ್ 1 ಗಳಾಗಿದ್ದು ನಮ್ಮಲ್ಲಿ ಎಲ್ಲಾ ತರಹದ ಅನುಮತಿಗಳು ಇರುತ್ತವೆ. ಸ್ಕ್ರೀನ್ ನ ಮೇಲೆ ಒಂದು ಕೆಂಪು ಬಣ್ಣದ ಪಾಪ್ ಅಪ್ ಇರುವುದನ್ನು ಗಮನಿಸಿ. ನೀವು ನಿಮ್ಮ ಸ್ಕ್ರೀನ್ ನಲ್ಲಿ ಇದನ್ನು ನೋಡಬಹುದು, ನೋಡದೆ ಕೂಡ ಇರಬಹುದು. ಇದು ಸ್ಟೇಟಸ್ ರಿಪೋರ್ಟ್ ಎಂಬುದು ರನ್ ಆಗಲಿಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ಡ್ರುಪಲ್ ಸೈಟ್ ಅಪ್ ಟು ಡೇಟ್ ಆಗಿದೆಯೇ ಎಂದು ಪರಿಶೀಲಿಸಿ ಎಂದು ಹೇಳುತ್ತಿದೆ. ಸದ್ಯಕ್ಕೆ ನಾನಿದನ್ನು ಕಡೆಗಣಿಸುತ್ತಿದ್ದೇನೆ ಹಾಗೂ ನಾವು ರಿಪೋರ್ಟ್ಸ್ ಸ್ಕ್ರೀನ್ ಗೆ ಬಂದಾಗ ಅದರ ಬಗ್ಗೆ ಯೋಚಿಸೋಣ. ಈ ನಿರ್ದಿಷ್ಟವಾದ ಮೆನ್ಯು ನಮಗೆ ನಮ್ಮ ಸೈಟ್ ನಲ್ಲಿನ ಎಲ್ಲಾ ವಿವಿಧ ಅಂಶಗಳನ್ನು ಸಂರಚಿಸಲು ಅನುಮತಿಸುತ್ತದೆ. ಉದಾಹರಣೆಗೆ ಸೈಟ್ ಇನ್ಫಾರ್ಮೇಷನ್, ಅಕೌಂಟ್ ಸೆಟ್ಟಿಂಗ್ಸ್, ಟೆಕ್ಸ್ಟ್ ಫಾರ್ಮ್ಯಾಟ್ಸ್ ಆಂಡ್ ಎಡಿಟರ್ಸ್, ಪರ್ಫಾರ್ಮೆನ್ಸ್ ಇಶ್ಯೂಸ್, ಮೇಂಟೆನೆನ್ಸ್ ಮೋಡ್, ಇಮೇಜ್ ಸ್ಟೈಲ್ಸ್ ಇತ್ಯಾದಿಗಳು. ನಾವು ಇದರ ಬಗ್ಗೆ ವಿಸ್ತಾರವಾಗಿ ಮುಂದೆ ಕಲಿಯೋಣ. ಆದರೆ ನಾವೀಗ ನಮ್ಮ ಸೈಟ್ ನ ಮಾಹಿತಿಯನ್ನು ಅಪ್ಡೇಟ್ ಮಾಡೋಣ. ಸೈಟ್ ಇನ್ಫಾರ್ಮೇಷನ್ ಎಂಬಲ್ಲಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಸೈಟ್ ನ ಹೆಸರನ್ನು ಡ್ರುಪಲ್ವಿಲ್ ಎಂದು ಬದಲಾಯಿಸೋಣ ಹಾಗೂ ಸ್ಲೋಗನ್ ಎಂಬಲ್ಲಿ ಅ ಗ್ರೇಟ್ ಪ್ಲೇಸ್ ಟು ಲರ್ನ್ ಆಲ್ ಅಬೌಟ್ ಡ್ರುಪಲ್ ಎಂದು ಟೈಪ್ ಮಾಡಿ. ನಾವು ಯಾವಾಗ ಈ ತರಹದ ಬದಲಾವಣೆಗಳನ್ನು ಮಾಡುತ್ತೇವೆಯೋ ಆಗೆಲ್ಲ ಸಂಪೂರ್ಣ ಸೈಟ್ ಬದಲಾಗುತ್ತದೆ. ಇದು ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ನ ಬಗೆಗಿನ ಪ್ರಮುಖ ಅಂಶಗಳಲ್ಲೊಂದಾಗಿದೆ. ಹಾಗಾಗಿ ಈಗ ನಮ್ಮ ಸೈಟ್ ನಲ್ಲಿ ಒಂದು ಪೇಜ್ ಇರಲಿ ಅಥವಾ ಸಾವಿರವಿರಲಿ, ಪ್ರತಿಯೊಂದು ಪೇಜ್ ನಲ್ಲಿನ ಸೈಟ್ ನ ಹೆಸರು ಡ್ರುಪಲ್ವಿಲ್ ಎಂದು ಬದಲಾಗಿರುತ್ತದೆ. ಸ್ಟಾಟಿಕ್ ಎಚ್ಟಿಎಂಎಲ್ ನಲ್ಲಿ ಇದೊಂದು ಬಹಳ ಮಹತ್ವಪೂರ್ಣವಾದ ಬೆಳವಣಿಗೆಯಾಗಿದೆ. ಈ ಪೇಜ್ ನಲ್ಲಿ ನಮಗೆ ಇಮೇಲ್ ಅಡ್ರೆಸ್ ಕೂಡ ಇದೆ. ತಂತಾನೆ ಕಳುಹಿಸಲ್ಪಡುವ ಇಮೇಲ್ ಗಳು ಇದರ ಮೂಲಕವೇ ಹೋಗುತ್ತವೆ. ನಾವು ವಿವಿಧ ಮುಖಪುಟಗಳನ್ನು ಹಾಗೂ ಡಿಫಾಲ್ಟ್ 403 ಮತ್ತು 404 ಗಳನ್ನು ಆಯ್ಕೆ ಮಾಡಬಹುದು. ಡ್ರುಪಲ್ ನಲ್ಲಿ ಪ್ರತಿಯೊಂದು ಪೇಜ್ ಕೂಡ ಒಂದು ವೆಬ್ ರೂಪವಾಗಿದೆ ಎಂಬುದನ್ನು ಮರೆಯದಿರಿ. ಹಾಗಾಗಿ ಪ್ರತಿ ಬಾರಿಯೂ ನಮ್ಮ ಡ್ರುಪಲ್ ಪೇಜ್ ನಲ್ಲಿ ಬದಲಾವಣೆಯನ್ನು ಮಾಡಿದಾಗ ನಾವು ಸಬ್ಮಿಟ್ ಅಥವಾ ಸೇವ್ ಅನ್ನು ಒತ್ತಲೇಬೇಕು. ನಾವೀಗ ಕೆಳಗಿರುವ ಸೇವ್ ಕಾನ್ಫಿಗರೇಶನ್ ಎಂಬ ಬಟನ್ ಅನ್ನು ಒತ್ತೋಣ. ನಂತರ ಬ್ಯಾಕ್ ಟು ಸೈಟ್ ನ ಮೇಲೆ ಕ್ಲಿಕ್ ಮಾಡಿ. ಗಮನಿಸಿ, ನಮ್ಮ ಸೈಟ್ ನ ಹೆಸರು ಈಗ ಡ್ರುಪಲ್ವಿಲ್ ಎಂದು ಆಗಿದೆ ಹಾಗೂ ನಮ್ಮ ಸೈಟ್ ನ ಪ್ರತಿಯೊಂದು ಪೇಜ್ ನಲ್ಲೂ ಸ್ಲೋಗನ್ ಅನ್ನು ಹೊಂದಿದ್ದೇವೆ. ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ಕಾನ್ಫಿಗರೇಶನ್ ಮೆನ್ಯುವಿನ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ನಾವೀಗ ಅಡ್ಮಿನಿಸ್ಟ್ರೇಷನ್ ಟೂಲ್ ಬಾರ್ ನಲ್ಲಿ ಪೀಪಲ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡೋಣ. ಇದರಿಂದ ಡ್ರುಪಲ್ ನ ಸೈಟ್ ನ ಪೀಪಲ್ ಎಂಬ ಪೇಜ್ ಓಪನ್ ಆಗುತ್ತದೆ. ನೀವಿಲ್ಲಿ ಲಿಸ್ಟ್, ಪರ್ಮಿಷನ್ಸ್ ಹಾಗೂ ರೋಲ್ಸ್ ಎಂಬ ಟ್ಯಾಬ್ ಗಳನ್ನು ನೋಡಬಹುದು. ಇದು ಕೇವಲ ಪರಿಚಯವಾಗಿದ್ದು ವಿಸ್ತಾರವಾಗಿ ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ತಿಳಿಯೋಣ. ರೋಲ್ಸ್ ಎಂಬ ವಿಭಾಗದಲ್ಲಿ ನಾವು ಯೂಸರ್ ಅಕೌಂಟ್ ಗಳನ್ನು ರಚಿಸಬಹುದು ಹಾಗೂ ಸೈಟ್ ನಲ್ಲಿ ಜನರು ಏನನ್ನು ನೋಡಬಹುದು ಹಾಗೂ ಏನನ್ನು ಮಾಡಬಹುದು ಎಂಬುದರ ನಿರ್ವಹಣೆಯನ್ನೂ ಮಾಡಬಹುದು. ಅಡ್ಮಿನ್ ಎಂಬ ಯೂಸರ್ ನೇಮ್ ಇಲ್ಲಿದೆ. ನಾವು ಎಡಿಟ್ ಎಂಬಲ್ಲಿ ಕ್ಲಿಕ್ ಮಾಡಿದರೆ ನಮ್ಮ ಅಕೌಂಟ್ ನ ಎಲ್ಲಾ ಮಾಹಿತಿಯನ್ನು ನೋಡಬಹುದು. ನಾವು ನಮ್ಮ ಪಾಸ್ವರ್ಡ್ ಅನ್ನು ಬದಲಾಯಿಸಬಹುದು.
ನಮ್ಮ ಪಾಸ್ವರ್ಡ್ ಗೊತ್ತಿಲ್ಲದಿದ್ದರೆ ಅದನ್ನು ರೀಸೆಟ್ ಮಾಡಬಹುದು. ಇಲ್ಲಿ ನಮಗೆ ನಮ್ಮದು ಅಡ್ಮಿನಿಸ್ಟ್ರೇಟರ್ ರೋಲ್ ಎಂಬುದನ್ನು ಹೇಳುತ್ತಿದೆ. ನನ್ನ ಸ್ಟೇಟಸ್ ಆಕ್ಟಿವ್ ಆಗಿದೆ ಹಾಗೂ ನಮ್ಮಲ್ಲಿ ನಮ್ಮದೇ ಆದ ಪರ್ಸನಲ್ ಕಾಂಟ್ಯಾಕ್ಟ್ ಫಾರ್ಮ್ ಹಾಗೂ ನಮ್ಮ ಲೊಕೇಶನ್ ಸೆಟ್ಟಿಂಗ್ಸ್ ಗಳು ಇವೆ. ಪಿಕ್ಚರ್ ನ ಕೆಳಗಿರುವ ಬ್ರೌಸ್ ಬಟನ್ ಅನ್ನು ಒತ್ತುವುದರ ಮೂಲಕ ನಾವು ನಮ್ಮದೇ ಆದ ಚಿತ್ರಗಳನ್ನು ಅಪ್ಡೇಟ್ ಮಾಡಬಹುದು ಹಾಗೂ ಸೇರಿಸಬಹುದು. ಹೀಗಿರುವಾಗ ಸಾಮಾನ್ಯವಾಗಿ ನಮ್ಮ ಪ್ರೊಫೈಲ್ ಅನ್ನು ನಾವೇ ನಿರ್ವಹಿಸಿಕೊಳ್ಳಬಹುದಾಗಿದೆ. ಈಗ ಸೇವ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ. ಸಂಕ್ಷೇಪವಾಗಿ ಹೇಳುವುದಾದರೆ ರೋಲ್ಸ್ ಟ್ಯಾಬ್ ನ ಮೂಲಕ ನಾವು ವಿವಿಧ ರೋಲ್ ಗಳನ್ನು ಸೇರಿಸಬಹುದು. ಪರ್ಮಿಷನ್ ಟ್ಯಾಬ್ ನ ಮೂಲಕ ನಾವು ಆ ರೋಲ್ ಗಳಿಗೆ ನಿರ್ದಿಷ್ಟವಾದ ಅನುಮತಿಗಳನ್ನು ಕೊಡಬಹುದು. ಹಾಗೂ ಲಿಸ್ಟ್ ಟ್ಯಾಬ್ ನ ಮೂಲಕ ನಾವು ಆ ರೋಲ್ ಗಳಿಗೆ ಯೂಸರ್ ಗಳನ್ನು ಕೊಡಬಹುದು. ಅವರು ನಿರ್ದಿಷ್ಟ ಅನುಮತಿಗಳನ್ನು ಪಡೆಯುತ್ತಾರೆ. ಅದರಿಂದಾಗಿ ಅವರು ನಮ್ಮ ಡ್ರುಪಲ್ ಸೈಟ್ ನಲ್ಲಿ ನಿರ್ದಿಷ್ಟ ಕೆಲಸಗಳನ್ನು ಮಾಡುತ್ತಾರೆ ಹಾಗೂ ನಿರ್ದಿಷ್ಟ ಅಂಶಗಳನ್ನು ನೋಡುತ್ತಾರೆ. ನಮ್ಮ ಡ್ರುಪಲ್ ಸೈಟ್ ನಲ್ಲಿರುವ ಎಲ್ಲಾ ಯೂಸರ್ ಗಳನ್ನು ನಾವು ಪೀಪಲ್ ನ ಮೂಲಕ ನಿರ್ವಹಿಸುತ್ತೇವೆ. ಅಡ್ಮಿನಿಸ್ಟ್ರೇಷನ್ ಟೂಲ್ ಬಾರ್ ನಲ್ಲಿ ಕೊನೆಯಲ್ಲಿ ಸಿಗುವ ಅಂಶವೆಂದರೆ ರಿಪೋರ್ಟ್ಸ್. ರಿಪೋರ್ಟ್ಸ್ ನ ಮೇಲೆ ಕ್ಲಿಕ್ ಮಾಡಿ. ಇದು ನಮ್ಮ ಡ್ರುಪಲ್ ಸೈಟ್ ನ ಬಗ್ಗೆ ತಿಳಿಯಲೇಬೇಕಾದ ಕೆಲವು ಮುಖ್ಯವಾದ ಅಂಶಗಳ ಸೂಚಿಯನ್ನು ತೋರಿಸುತ್ತದೆ. ಉದಾಹರಣೆಗಾಗಿ ಏನಾದರೂ ಅಪ್ಡೇಟ್ ಗಳಿದ್ದಾವೆಯೇ, ರೀಸೆಂಟ್ ಲಾಗ್ ಮೆಸೇಜ್ ಗಳು, ಎಲ್ಲ ಫೀಲ್ಡ್ ಗಳ ಹಾಗೂ ಎಲ್ಲ ಎಂಟಿಟಿ ಟೈಪ್ ಗಳ ಸೂಚಿ, ಸ್ಟೇಟಸ್ ರಿಪೋರ್ಟ್ಸ್, ಮುಖ್ಯವಾದ ಆಕ್ಸೆಸ್ ಡಿನೈಡ್ ಹಾಗೂ ಪೇಜ್ ನಾಟ್ ಫೌಂಡ್ ಎರರ್ಸ್, ಟಾಪ್ ಸರ್ಚ್ ಫ್ರೇಸಸ್ ಹಾಗೂ ಕೆಲವು ಉಪಯುಕ್ತ ಪ್ಲಗಿನ್ ಗಳು. ಅವೈಲೇಬಲ್ ಅಪ್ಡೇಟ್ಸ್ ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವೆಲ್ಲ ಅಂಶಗಳು ಅಪ್ಡೇಟ್ ಆಗಬೇಕಿವೆಯೋ ಅವುಗಳ ಸೂಚಿಯು ಕಾಣಸಿಗುತ್ತದೆ. ಇಲ್ಲಿ ನಾವು ಕೊನೆಯ ಅಪ್ಡೇಟ್ 48 ನಿಮಿಷಗಳ ಹಿಂದೆ ಆಗಿತ್ತೆಂದು ನೋಡಬಹುದು. ಇದನ್ನು ಕ್ರಾನ್ ಎಂಬುದು ನಿರ್ವಹಿಸುತ್ತದೆ ಹಾಗೂ ಇದನ್ನು ನಮ್ಮ ಸರ್ವರ್ ನಲ್ಲಿ ಸೆಟಪ್ ಮಾಡಬೇಕಾಗುತ್ತದೆ. ಸದ್ಯಕ್ಕೆ ಚೆಕ್ ಮ್ಯಾನ್ಯುಯಲಿ ಎಂಬಲ್ಲಿ ಕ್ಲಿಕ್ ಮಾಡಿ. ಡ್ರುಪಲ್ ಎಂಬುದು ಈಗ ನಾವು ಇನ್ಸ್ಟಾಲ್ ಮಾಡಿದ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ನಾವು ಅಪ್ಡೇಟ್ ಇದ್ದೇವೆಯೇ ಇಲ್ಲವೇ ಎಂಬುದನ್ನು ತಿಳಿಸುತ್ತದೆ. ನಾವೆಲ್ಲಾದರೂ ನಮ್ಮ ಸೈಟ್ ಗೆ ಇನ್ನೂ ಹೆಚ್ಚು ಮಾಡ್ಯೂಲ್ ಗಳನ್ನು ಅಥವಾ ವೈಶಿಷ್ಟ್ಯಗಳನ್ನು ಸೇರಿಸಿದ್ದರೆ ಸೂಚಿಯು ಇನ್ನೂ ದೊಡ್ಡದಾಗಿರುತ್ತಿತ್ತು. ಮುಂದುವರೆದಂತೆ ನಾವು ಇದನ್ನು ಪುನಃ ಪರಿಶೀಲಿಸೋಣ. ನಮ್ಮ ಸೈಟ್ ನ ಸ್ಟೇಟಸ್ ರಿಪೋರ್ಟ್ ಅನ್ನು ಪಡೆಯಲು ರಿಪೋರ್ಟ್ಸ್ ನ ಮೇಲೆ ಕ್ಲಿಕ್ ಮಾಡಿ. ಉದಾಹರಣೆಗಾಗಿ ನಾವು ಡ್ರುಪಲ್ ನ ಯಾವ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇವೆ, ಕ್ರಾನ್ ಎಂಬುದು ಕೊನೆಯ ಬಾರಿ ಯಾವಾಗ ರನ್ ಆಗಿತ್ತು, ನಮ್ಮ ಡೇಟಾಬೇಸ್ ಸಿಸ್ಟಮ್, ಡೇಟಾಬೇಸ್ ವರ್ಷನ್ ಇತ್ಯಾದಿಗಳು. ಇಲ್ಲಿ ನಾವು ಕ್ರಾನ್ ಅನ್ನು ಹೊರಗಿನಿಂದ ರನ್ ಮಾಡಲು ಬೇಕಾದ ಲಿಂಕ್ ಅನ್ನು ನೋಡಬಹುದು. ಯಾವಾಗಲೂ ನೀವು ನಿಮ್ಮ ಸೈಟ್ ನ ರಿಪೋರ್ಟ್ಸ್ ನ ವಿಭಾಗದ ಮೇಲೆ ಹದ್ದುಗಣ್ಣನ್ನು ಇಟ್ಟಿರಬೇಕು. ವಿಶೇಷವಾಗಿ ಡ್ರುಪಲ್ ನ ಹಾಗೂ ಡೌನ್ಲೋಡ್ ಮಾಡಿದ ಮಾಡ್ಯೂಲ್ ಗಳ ಅಪ್ಡೇಟ್ ನ ನಿರ್ವಹಣೆಯ ಜವಾಬ್ದಾರಿ ನಿಮ್ಮದಾಗಿದ್ದಾಗ. ಕೊನೆಯಲ್ಲಿ ಕಾಣುವುದು ಹೆಲ್ಪ್ ಹಾಗೂ ಇಲ್ಲಿ ನಿಮಗೆ ನಮ್ಮ ಸೈಟ್ ನ ಹೆಲ್ಪ್ ಪೇಜ್ ನ ಲಿಂಕ್ ಸಿಗುತ್ತದೆ. ಇವಿಷ್ಟು ನಮ್ಮ ಅಡ್ಮಿನಿಸ್ಟ್ರೇಷನ್ ಟೂಲ್ ಬಾರ್ ನ ವಿವರಣೆ. ಇಲ್ಲಿಗೆ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ಬಂದಿದ್ದೇವೆ. ಒಟ್ಟಿನಲ್ಲಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಈ ಕೆಳಗಿನ ಮೆನ್ಯು ಅಂಶಗಳನ್ನು ಕಲಿತೆವು: ಎಕ್ಸ್ಟೆಂಡ್, ಕಾನ್ಫಿಗರೇಶನ್, ಪೀಪಲ್ ಹಾಗೂ ರಿಪೋರ್ಟ್. ಈ ವಿಡಿಯೋ ಆಕ್ವಿಯಾ ಹಾಗೂ ಒಎಸ್ ಟ್ರೈನಿಂಗ್ ನಿಂದ ಪಡೆಯಲಾಗಿದ್ದು ಇದನ್ನು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಐಐಟಿ ಬಾಂಬೆಯಿಂದ ಸಂಶೋಧಿಸಲಾಗಿದೆ. ಈ ಕೆಳಗಿನ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಬಗ್ಗೆ ಪರಿಚಯಿಸುತ್ತದೆ. ಇದನ್ನು ಡೌನ್ಲೋಡ್ ಮಾಡಿ ಹಾಗೂ ವೀಕ್ಷಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಕಾರ್ಯಶಾಲೆಗಳನ್ನು ಆಯೋಜಿಸುತ್ತದೆ. ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ. ಹೆಚ್ಚಿನ ವಿವರಣೆಗಾಗಿ ನಮ್ಮನ್ನು ಸಂಪರ್ಕಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು NMEICT ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಹಾಗೂ NVLI ಸಂಸ್ಕೃತಿ ಸಚಿವಾಲಯ ಭಾರತ ಸರ್ಕಾರ ಇವುಗಳಿಂದ ಅನುದಾನಿತಗೊಂಡಿದೆ. ಈ ಪಾಠದ ಅನುವಾದಕ ಹಾಗೂ ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.